ಇವಾಗ ಸ್ಕೂಲ್ ರಜೆ ಇದೆ ಅಂತ ಇಲ್ಲಿದೆಯಾ? ಹಾಂ, ಏನಂತ ಹೇಳಿದೆ ಕೇಳಿಲ್ಲ. ಏನಂತ ಹೇಳಿದೆ ಇನ್ನೊಂದ್ಸಲ ಬಂದಾಗ? ಮೊಬೈಲ್ ತಗೋಬಾ, ಮೊಬೈಲ್ ಯಾವ್ದು ಮೊಬೈಲ್ ತಗೋಬಾ? ಹಾಂ ಆ ಸ್ಯಾಮ್ಸಂಗ್ ಯಾವ್ದು ಮೊಬೈಲ್ ತಗೋಬಾ? ಹಾಂ, ಯಾವ್ದು ಮೊಬೈಲ್ ತಗೋಬಾ, ನಾನು ದುಡ್ಡು ಕೊಡ್ತೇನೆ. ನೀನು ಹಾನ್ಗಲ್ಲು, ಬಟ್ ಇಲ್ಲೇ ಸೆಟಲ್ಡ್ ಆಗಿರೋದಾ? 23 ವರ್ಷ ಐತಿ. ಹೌದಾ? ಇದು 1 kg ಜಾಸ್ತಿ ಆಯ್ತಾ ಅಂತ ನಮ್ಮ ಬೈತಾರೆ ಅಂತ. 1 kg ಯೂಟ್ಯೂಬ್ ಚಾನಲ್ ಕೂಡ ಇದೆ, ಇನ್ಸ್ಟಾ ಪೇಜ್ ಕೂಡ ಇದೆ. ನನಗೆ ಇನ್ಸ್ಟಾ ಕೊಡಿ. ಇನ್ಸ್ಟಾನೂ ಇದೆಯಾ? ಇಲ್ಲ ಬಿಡು. ಯಾವ ಊರು ನಿಂದು? ಇದೇ ಊರಾ? ಎಲ್ಲಿ? ಓಕೆ, ಊರು ಹಾನ್ಗಲ್ನಾ? ಹಾಯ್, ಹಲೋ, ನಮಸ್ತೆ. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ನಾನು ಇನ್ನೇ 2-3 ವೀಡಿಯೋ ಶೂಟ್ ಮಾಡಿದ್ದೆ. ಒಂದು ಬೈಕ್ ಬಗ್ಗೆ ಮಾಡಿದ್ವಿ, ಅದನ್ನು ನಾನು ಎಡಿಟ್ ಮಾಡ್ತಾಯಿದ್ದೆ, ಅದಿನ್ನೂ ಮುಗ್ದಿಲ್ಲ. ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಎಡಿಟ್ ಮಾಡ್ತಾಯಿದ್ದೀನಿ. ಲ್ಯಾಪ್ಟಾಪ್ ತುಂಬ ಕೈ ಕೊಡೋ ಥರ ಇದೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೇ ಕೂಡ ತುಂಬ ಪ್ರಾಬ್ಲಮ್ ಎಲ್ಲ ಕೊಟ್ಟು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಎಲ್ಲ ಫುಲ್ ಎಕ್ಸಿಟ್ ಎಲ್ಲ ಆಗಿ ಆಟೋಮೆಟಿಕ್ಕಾಗಿ ಬಂದಾಗಿಬಿಡ್ತು ಲ್ಯಾಪ್ಟಾಪ್ ಎಲ್ಲ. ಆ್ಯಂಡ್ 3 ವೀಡಿಯೋ ಎಡಿಟ್ ಮಾಡೋದಿದೆ, ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಶಾಕಿಂಗ್ ಅಂತಂತ ಹೇಳಿದ್ರೆ ನಾನು ತುಂಬ ವೀಡಿಯೋ ಮಾಡ್ತಾಯಿದ್ದೀನಿ, ಬಟ್ ಯಾವುದೂ ವರ್ಕ್ ಆಗ್ತಾಯಿಲ್ಲ. 300 ಜನ ಅನ್ಫಾಲೋ ಮಾಡಿದ್ದಾರೆ. ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಇನ್ನೇ ಯಾಕೆ ಫಾಲೋವರ್ಸ್ ಜಾಸ್ತಿ ಆಗ್ತಾಯಿಲ್ಲ ಅಂತ. 10.5K ಅಲ್ಲೇ ಸ್ಟಕ್ ಆಗಿದೆ, ಇನ್ನೂ ಯಾವುದೂ ಆಗಿಲ್ಲ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಬಟ್ ನಾನು ವೀಡಿಯೋ ಮಾತ್ರ ಹಾಕ್ತಾಯಿರ್ತೀನಿ. ಫಾಲೋ ಬಂದರೆ ಬರಲಿ, ಬರದೇ ಇದ್ದರೂ ಇಟ್ಸ್ ಓಕೆ, ನಡೆಯುತ್ತೆ. ನೋಡೋಣ ಎಲ್ಲಿ ತನಕ ಹಿಂಗೆ ನಡೀತಾ ಇರುತ್ತೆ ಅಂತ. ಸೊ ಇವಾಗ ನಾನು ಹೇಳ್ತಾ ಇದ್ದೆ ಅಲ್ವಾ, ಅದು ಸಿಮ್ದು ಪ್ರಾಬ್ಲಮ್ ಇದೆ ಅಂತ. ಸೊ ಇವಾಗ ಅದನ್ನು ಸರಿ ಹೋಗ್ಬೇಕು ನಾನು ಇವಾಗ ಸರಿ ಮಾಡೋಕ್ಕೆ. ಯಾಕೂ ಗೊತ್ತಿಲ್ಲ, ವರ್ಕೇ ಆಗ್ತಾಯಿಲ್ಲ. ಯಾವುದು ಸಿಮ್ ಕೂಡ ನಂದು ಕರೆಕ್ಟಾಗಿ ಡಾಟಾ ಯಾವುದು ಎಳಿತಾನೇ ಇಲ್ಲ. ಸೊ ಇವಾಗ ಹೋಗಿ ಅದನ್ನು ಚೆಕ್ ಮಾಡಿಸ್ಕೊಂಡು ಬರ್ತೀನಿ, ಯಾವ ಶಾಪ್ ಓಪನ್ ಇದೆ ಅಂತ ನೋಡೋಣ. ಪ್ರೊಬ್ಯಾಬ್ಲಿ ನಾನು ಆದಷ್ಟು ಬೇಗ ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಆ್ಯಂಡ್ ಈ ಹೆಲ್ಮೆಟ್ ಮತ್ತು ಇದೆಲ್ಲ ನಾನು ತೊಗೊಂಡು ಹೋಗ್ತೀನಿ. ಅಲ್ಲೇ ನೋಡೋಣ ಎಷ್ಟು ಸಲ ಕವರ್ ಮಾಡೋಕ್ಕಾಗುತ್ತೆ ಅಂತ. ಇವಾಗ ನಾನು ಫ್ರೀ ಇದ್ದೀನಿ, ಹಂಗಾಗಿ ಡೈಲಿ ವೀಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಬಟ್ ಒಂದು ಸಲ ಜಾಬ್ ಅದು ಅಂತ ಸ್ಟಾರ್ಟ್ ಆದಮೇಲೆ ಗೊತ್ತಿಲ್ಲ ಹಿಂಗೆಲ್ಲ ನಡೆಯುತ್ತೆ, ಹಿಂಗೆಲ್ಲ ವರ್ಕೌಟ್ ಆಗುತ್ತೆ ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿ ಹಾಕೋಣ. ಆ್ಯಕ್ಚುಲಿ ನನ್ನ ಸಿಮ್ದು ಪ್ರಾಬ್ಲಮ್ ಇದೆ, ಈ ಸಿಮ್ಮಿಂದು ಮಾತ್ರ ಪ್ರಾಬ್ಲಮ್ ಇದೆ. ಫಿಸಿಕಲ್ ಸಿಮ್ದು ಯಾವುದೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ನನಗೆ ಗೊತ್ತಿಲ್ಲ, ಇವಾಗ ಏರ್ಟೆಲ್ ಇಲ್ಲಿ ಮೇನ್ ಆಫೀಸ್ ಇದೆ, ಐ ಡೋಂಟ್ ಓಪನ್ ಆಗಿದೆಯಾ ಅಂತ ಗೊತ್ತಿಲ್ಲ. ಓಕೆ, ಇವಾಗ ನನಗೆ ಏರ್ಟೆಲ್ ಅವ್ರು ಹೇಳಿದ್ದು ಏನಂತ ಹೇಳಿದ್ರೆ, ಸೊ ಇವಾಗ ಏನು ಈ ಸಿಮ್ ಇದೆಯೋ ನಿಮ್ಮದು, ಬಿಕಾಸ್ ನಾನು 2 years ಬ್ಯಾಕಲ್ಲಿ ಈ ಸಿಮ್ ಮಾಡ್ಕೊಂಡಿದ್ದೆ ಅಲ್ವ. ಇವಾಗ ನಂದು ಏನು ಈ ಸಿಮ್ ಇದೆಯೋ ಆ ಈ ಸಿಮ್ಮನ್ನು ಡಿಲೀಟ್ ಮಾಡಿ ಮೊಬೈಲ್ನ 5 minutes ಸ್ವಿಚ್ ಆಫ್ ಇಟ್ಕೊಂಡು ಸೊ ದೆನ್ ಮತ್ತೆ ಈ ಸಿಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾವ್ರೆ. ಸೊ ಅದನ್ನು ಕೂಡ ಒಂದು ರೌಂಡ್ ಟ್ರೈ ಮಾಡೋಣ. ನನಗೆ ಇದಂದರೆ ತುಂಬ ಇಷ್ಟ, ಐ ವಾಂಟ್ ಟು ಟೇಕ್ ದಿಸ್. ಅದಕ್ಕೆ ಇಲ್ಲಿ ಅಮ್ಮಂಗೆ ಹೇಳಿ ಇವತ್ತು ಇದು ನನ್ನ ಫೇವ್ರೇಟ್ ಆಯಿತಾ. ಎಷ್ಟು ಇದು? KGಗೆ 100? ಓಕೆ, 1 kg. ನೀನು ಬರ್ತೀಯಾ? ಇಲ್ಲ ಬಿಡು. ಯಾವ ಊರು ನಿಂದು? ಇದೇ ಊರಾ? ಎಲ್ಲಿ? ಓಕೆ, ಊರು ಹಾನ್ಗಲ್ನಾ? ನಂದಿದೆ ಊರು. ನಾನು ದುಬೈಲಿದ್ದೆ. ನಾನು ದುಬೈಲಿ ಇರೋದು, ಇವಾಗ ವೆಕೇಷನ್ಗೆ ರಜೆಗೆ ಬಂದಿದ್ದೀನಿ. ಹಾಂ, ಕ್ಯಾಮ್ರಾ ನನ್ನ ಮೊದಲಿಂದ ಯೂಟ್ಯೂಬ್ ಚಾನಲ್ ಇದೆ, ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇದೆ. ಯೂಟ್ಯೂಬ್ ಚಾನಲ್ ಕೂಡ ಇದೆ, ಇನ್ಸ್ಟಾ ಪೇಜ್ ಕೂಡ ಇದೆ. ಇನ್ಸ್ಟಾನೂ ಇದೆಯಾ? ನಾನು ಇನ್ಸ್ಟಾದಲ್ಲಿ ನೋಡಿ ಮಿಸ್ಟರ್ ಇದು ನಂದು ಇಲ್ಲಿ ಯಾಕೆ ಏನಂತ ಐತೆ? ಜಿಶನ್, ಖಾಲಿ ಜಿಶನ್ ಅಂತ ಇದೆಯಾ? ಬರೋದಿಲ್ವಾ? ಹೇಳಿ ಏನಿದೆ, ಏನಿದು? ZEESHAN ಅಂತ ಇದೆಯಾ? ಇದು 1 kg ಜಾಸ್ತಿ ಆಯ್ತಾ ಅಂತ ನಮ್ಮ ಬೈತಾರೆ ಅಂತ. 1 kg ಬಿಕಾಸ್ ನಮ್ಮ ಮನೇಲಿ 1 kg ಓಕೆ. ನಾನು ಅಮ್ಮಂಗೆ ಹೇಳಿ ಅಷ್ಟು ಮಾಡ್ತೀನಿ. ಬಿಕಾಸ್ ನಾನು ಇವತ್ತು ನೈಟ್ ಬ್ಯಾಂಗ್ಳೂರಿಗೆ ಹೋದರೆ ಅವ್ನಿಗೆ ಹೇಳೋಣ ನೀನು ಫ್ರೀ ಆದಾಗ ನಿನಗೆ. ಹಾಂ, ಇಲ್ಲ ಬರ್ತಾ ಇಲ್ಲ. ನೀನು ಮನೆಗೆ ಹೋದ್ಮೇಲೆ ನಾನು ಚೆಕ್ ಮಾಡು. ಓಕೆ, ಮಿಸ್ಟರ್ ನಿಮ್ಮ ಕನ್ನಡಿಗ, ಓಕೆನಾ? ಹಿಂಗೆ ಸಿಗುತ್ತೆ ಇದು. ನಾನು ನಿಮಗೆ ಫೋನ್ಪೇ ಮಾಡ್ತೀನಿ, ಸ್ಕ್ಯಾನರ್ ಇದೆಯಾ? ಬರ್ತೀನಿ. ನಂಗೆ ಇನ್ನೊಂದು ಕವರ್ ಕೊಡ್ತೀಯಾ? ಹಾಂ, ಹುಡುಗ ಚೆನ್ನಾಗೇ ಮಾತಾಡ್ತು. ಒಂದು ಕವರ್ ಕೊಡು ನನಗೆ ಇದರಲ್ಲಿ ಹಾಕೋಕ್ಕೆ. ದೊಡ್ಡದೇ ಕೊಡು. ಕ್ಯಾಮ್ರಾ ದುಬೈಯಿಂದನೇ ತಂದಿರೋದು ನಾನೆಲ್ಲ. ಏನಂತ ಹೇಳಿದೆ ಕೇಳಿಲ್ಲ. ಏನಂತ ಹೇಳಿದೆ ಇನ್ನೊಂದ್ಸಲ ಬಂದಾಗ? ಮೊಬೈಲ್ ತಗೋಬಾ, ಮೊಬೈಲ್ ಯಾವ್ದು ಮೊಬೈಲ್ ತಗೋಬಾ? ಹಾಂ, ಆ ಸ್ಯಾಮ್ಸಂಗ್ ಯಾವ್ದು ಮೊಬೈಲ್ ತಗೋಬಾ? ಹಾಂ, ಯಾವ್ದು ಮೊಬೈಲ್ ತಗೋಬಾ, ನಾನು ದುಡ್ಡು ಕೊಡ್ತೇನೆ. ಮೊಬೈಲ್ ಬೇಕಾ ನಿಮಗೆ? ಯಾವ ಮೊಬೈಲ್ ಬೇಕು? ಯಾವುದಿದೆ ಕೊಡು.
ಯಾವುದು ಸ್ಯಾಮ್ಸಂಗ್ ಯಾವ್ದು ಬೇಕು? ಸ್ಯಾಮ್ಸಂಗ್ ಯಾವ್ದಿದೆ? ಓಕೆ. ನೀನು ಭಟ್ಕಳದಲ್ಲೇ ಕಲಿಯೋದು ಎಲ್ಲಿ? ಇಲ್ಲೇ ಕಡೆ ಯಾವ ಸ್ಕೂಲು? ಜಾಮ್ಯಾ ಜಾಮಿಯಾ ಸ್ಕೂಲಾ? ಮನೆ ಎಲ್ಲಿದೆ? ಹನುಮನ್ ನಗರ್. ಹನುಮನಗರದಲ್ಲಿ ಇರ್ತೀಯಾ? ನನ್ನ ಕಝಿನ್ಸ್ ಎಲ್ಲ ಇರ್ತಾರೆ ಹನುಮನಗರ. ಹಾಂ ಕಝಿನ್ಸ್ ಎಲ್ಲ ಇರ್ತಾರೆ. ಇದು ಯಾರ್ದು ಹಿಂದೆ ಸ್ವಂತ? ಲಾಲಿಪಾಪ್ ಸಚ್ಚಿ ಐಟಮ್ ಮಾಡ್ತೀನಿ ಮತ್ತಿದೆ. ನೀನು ಹಾನ್ಗಲ್ಲು ಬಟ್ ಇಲ್ಲೇ ಸೆಟಲ್ಡ್ ಆಗಿರೋದಾ? 23 ವರ್ಷ ಐತಿ. ಹೌದಾ? ನನಗೆ 14 ವರ್ಷ. ಹಾಂ. ಅಪ್ಪ ಇದೆ 23. ಹಾಂ. ಹಿಂಗೆ ನವೈತಿ ಮಾತಾಡೋದ ನೀನು? ಯಾವತ್ತಿ ಮಾಡ್ತೀನಿ, ಕನ್ನಡ, ಉರ್ದು, ಹಿಂದಿ ಎಲ್ಲ ಮಾತಾಡ್ತೀನಿ. ಹಾಂ ಹಾಂ. ಅಣ್ಣ ಎಂತ ಬೇಕು? ಇವಾಗ ಸ್ಕೂಲ್ ರಜೆ ಇದೆ ಅಂತ ಇಲ್ಲಿದ್ಯಾ? ರಜೆ ಮಾಡಿದೆ ಹಬ್ಬ ಆದ್ಮೇಲೆ ಸ್ವಲ್ಪ ಹಾಂ. ಅದೇ ಬಂದೆ. ಅಪ್ಪಂಗೆ ಆರಾಮಿಲ್ವಾ? ಹಾಂ. ಅದಕ್ಕೆ ನೀನು ಇದೆಯಾ ಇವಾಗ? ಹೆಂಗೆ ನಡೀತಾ ಇದೆ ಬಿಸ್ನೆಸ್ಸು? ಬಿಸ್ನೆಸ್ ಮಾಡ್ತೀನಿ ಅಂತ ಆದ್ಮೇಲೆ ಎಷ್ಟು ಏಜ್ ಅಂತ ಹೇಳಿದೆ ನಿಂದು ಇವಾಗ? 14. ಸ್ಕೂಲ್ ಬಿಟ್ಟಿಯಾ? ಇಲ್ಲ ಹೋಗ್ತೀನಿ ಸರ್. ಸ್ಕೂಲ್ಗೆ ಹೋಗ್ತಿ? ಶಾಲೆ ಹೋಗ್ತೀನಿ. ಹಾಂ. ಇವತ್ತು ರಜೆ ಮಾಡ್ತೀನಿ. ಬೇಕಾ 80 ರೂಪಾಯಿ ಕೆ ಜಿ ಮಾಡಿ 100 ರೂಪಾಯಿ ಇದೆ. 80. ಅಪ್ಪ ನಿಂಗೆ ದುಡ್ಡು ಕೊಡ್ತಾರೆ ಇದು ಮಾಡಿದ್ದಕ್ಕೆ? 50 ರೂಪಾಯಿ ಸಾಕಷ್ಟು. ಯಾವ ಹುಡುಗ ಇವಾಗ ಕಾಲೇಜಿಗೆ ಸ್ಕೂಲು 10ನೇ ಕ್ಲಾಸ್ ಅನ್ಕೊತೀನಿ, 16 ಇಯರ್ಸ್ ಏನೋ ಅಂತ ಹೇಳ್ದ. ಅಪ್ಪಂಗೆ ಆರಾಮಿಲ್ಲ ಅಂತ ಅಪ್ಪನ ಅಂಗಡಿನ ಇವ್ನು ನೋಡ್ಕೊತಾ ಇದ್ದಾನೆ. ಕ್ರೇಜಿ, ಸಣ್ಣ ವಯಸ್ಸು. ಅದೇ ಹೇಳ್ತಾ ಇದ್ದ, ಅಣ್ಣ ಈ ಥರ ನಿಮ್ದು ಐತಾ ವ್ಲಾಗ್ ಮಾಡ್ತೀರಾ, ವೀಡಿಯೋ ಮಾಡ್ತೀರಾ ಅಂತ. ನಾನು ಹೇಳ್ದೆ ಇನ್ಸ್ಟಾಗ್ರಾಮ್ ID ತೊಗೊಂಡೆ ಆ್ಯಂಡ್ ಯೂಟ್ಯೂಬ್ ಕೂಡ ಇದು ಮಾಡ್ಕೊಂಡಿದ್ದಾನೆ. ಅದಕ್ಕೆ 100 ರುಪೀಸನ್ನು ತೊಗೊಂಡಿದ್ದೀನಿ, 1 kg 100 ರುಪೀಸ್ ಅಂತೆ. ಬಟ್ ಇವಾಗ ಅಮ್ಮನ ಹತ್ರ ಅದೇ ಬಯಸ್ಕೊಳ್ಳೋದೇ ಆಗುತ್ತೆ ಅನ್ಕ. ಬಿಕಾಸ್ ಯಾಕಂತ ಹೇಳಿದ್ರೆ ಅಮ್ಮ 100 ರುಪೀಸಿಂದ ಯಾಕೆ ತಂದಿದ್ದೆ ಪುಣ್ಯಾತ್ಮ ಅಂತ ಕೇಳ್ತಾರೆ. ಬಿಕಾಸ್ ಅಮ್ಮ ಅಷ್ಟು ತಿನ್ನಲ್ಲ, ತಮ್ಮ ಕೂಡ ಅಷ್ಟು ತಿನ್ನಲ್ಲ, ನಾನು ಒಬ್ಬನೇ ತಿನ್ನೋದೇ ಆಗುತ್ತೆ.